ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ನಾನು ನಿಮ್ಮ ಆನಂದ್ ಮಾತಾಡೋದು. ಹೆಂಗದಿರಲ್ಲ, ಆರಾಮದಿರ ಅಂದ್ಕೊಂಡೇನಿ. ಸೊ ನಾನು ಇಂಗ್ಲೆಂಡ್ದಾಗ ಒಂದು ಟ್ರಿಪ್ಪಿಗೆ ಬಂದಿದ್ದೆ, ಬಟನ್ ಆನ್ ದಿ ವಾಟರ್ಸ್ ಅಂತಂದು. ಇದು ಕಂಟ್ರಿ ಸೈಡ್, ಒಂದು ನಮ್ಮ ಕಡೆ ಹಳ್ಳಿಗತ್ತೆ. ಇದು ರಿಮೋಟ್ ಲೊಕೇಶನ್. ಇಲ್ಲೇನೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇಲ್ಲ, ಏನಿಲ್ಲ. ಓನ್ಲಿ ನಾವು ಪ್ರೈವೇಟ್ ಕ್ಯಾಬ್ ಮಾಡ್ಕೊಂಡು ಬಂದಿದ್ವಿ. ಅಂದ್ರೆ ಅದವು ಭಾಳ ಕಡಿಮೆ ಅದಾವೆ ಇಲ್ಲೇನೂ. ಭಾಳ ಈಗ ನಮ್ಗೆ ಫುಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದೂ ಇಲ್ಲ. ಕ್ಯಾಬ್ ಸರ್ವಿಸಸ್ ನಿಮ್ಗೆ ಡಬಲ್ ಟ್ರಿಬಲ್ ಪ್ರೈಸ್ ಒಳಗೆ ಇರ್ತಾವಲ್ಲ ಅಂಥ ಒಂದು ಲೊಕೇಶನ್, ಬಟನ್ ಆನ್ ದಿ ವಾಟರ್ಸ್ ಅಂತ ಬಂದಿದ್ವಿ. ಸೊ ಆ ವಿಲೇಜ್ ಒಳಗೆ ಅದೇ ಈಗ ನೋಡ್ಬೋದು ವಿಡಿಯೋದಾಗ ನೀವು ಇಲ್ಲೆಲ್ಲ ಮನೆ ಹೆಂಗದ ಅಂತಂದು. ನಿಮ್ಗೆ ಇಲ್ಲೇ ನೋಡೋಕೆ ಜನನ ಸಿಗೋದಿಲ್ಲ. ಈಗ ಬೆಳಿಗ್ಗೆ 8:30 ಆಗೈತಿ ಈಗ. ಸೊ ಯಾರು ಇಲ್ಲ ಇಲ್ಲಿ. ಒಬ್ಬ ಜನನ ಸಿಗೋದಿಲ್ಲ ನಿಮ್ಗೆ ನೋಡೋಕ್ಕಿಲ್ಲ. ಇದು ನಾವಿರುವಂಥ ಮನೆ ಇದೆ. ನಿನ್ನೆ ನೈಟ್ ಬಂದಿದ್ವಿ ನಾವಿಲ್ಲಿ. ಅಂದ್ರೆ ಈವ್ನಿಂಗ್ ಸಂಜೆ ಮುಂದೆ 3 ಗಂಟೆಗೆ ಬಂದಿದ್ವಿ, ಚೆಕ್-ಇನ್ ಆಗಿದ್ವಿ. ಈಗ ಒಳ್ಳೆ 10 ಗಂಟೆಗೆ ಚೆಕ್ಔಟ್ ಆಗ್ಬೇಕು. ಒಂದು ದಿನದ ಇದು 3 BHK ಹೌಸ್. ಸೊ ಈ ಮನೆ ನೋಡ್ಬೋದು ಹೆಂಗೆ ಕಟ್ಟಾರ ಅಂತಂದು. ಇಲ್ಲಿ ನಮ್ಮ ಕಡೆ ಎಲ್ಲ ಬಾಜುನ ಮನೆ ಕಟ್ಟಿರ್ತಾರೆ. ಇಲ್ಲಿ ನೋಡ್ರಿ ಮುಂದೆ ಎಷ್ಟು ಜಾಗ ಬಿಟ್ಟಾರ. ಈ ಮನೆ ಎಷ್ಟೈತೆ ಅಷ್ಟು ಮುಂದೆ ಜಾಗ ಬಿಟ್ಟಾರ. ಹಿಂದೂ ಹಿತ್ತಲ ಮನೆ ಐತಿ, ಇಲ್ಲಿ ಕಾರ್ ಪಾರ್ಕಿಂಗ್ ಜಾಗ. ಸೊ ಮನೆ ನೋಡ್ರಿ ಹೆಂಗದು. ಮತ್ತು ಇಲ್ಲಿ ಡೆವಲಪ್ಮೆಂಟ್ ನೋಡ್ರಿ, ಇದು ಹಳ್ಳಿದು. ಹೇಳಿದ್ನಲ್ಲ, ರಿಮೋಟ್ ಸೈಡ್ ಲೊಕೇಶನ್, ನಿಮ್ಗೆ ಜನನ ಸಿಗೋದಿಲ್ಲ ಇಲ್ಲಿ. ಅಂದ್ರೆ ಇಂಥ ಒಂದು ರಿಮೋಟ್ ಲೊಕೇಶನ್ ಒಂದು ಹಳ್ಳಿ ಒಳಗೂ ಈ ಲೆವೆಲ್ ಡೆವಲಪ್ಮೆಂಟ್ ಐತಿ ನೋಡ್ರಿ. ಇಲ್ಲಿ ಅಲ್ಲಿ ಒಬ್ಬಕ್ಕೆ ಅಮ್ಮ ನಾಯಿ ಹಿಡ್ಕೊಂಡು ಹೊಂಟಾಳ ನೋಡ್ಲಿಕ್ಕೆ. ಇಲ್ಲಿ ಮನುಷ್ಯರ್ಕಿಂತ ಜಾಸ್ತಿ ನಾಯಿಗೆ ಬೆಲೆ ಕೊಡ್ತಾರೆ ಈ ಜನ. ಅಂದ್ರೆ ಅವ್ರಿಗೆ ಯಾರು ಲಾಯಲ್ ಆಗಿರ್ತಾರೆ ಅವ್ರಿಗೆ ಭಾಳ ಇದನ್ನು ಕೊಡ್ತಾರೆ. ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ ಈಗ. ಇದು ಎಂಟ್ರೆನ್ಸ್. ಇದು ಒಂದು ರೂಮ್. ದಿಸ್ ಈಸ್ ನಾ ಇರುವಂಥ ರೂಮ್ ಇದು. ಇದು ಬ್ಯಾಕ್ ಯಾರ್ಡ್. ಇದು ಇದು ಅಡಿಗೆ ಮನೆ. ಇದು ಹೋಟೆಲ್ ಅಲ್ಲ, ಇದು ಮನೆ. ಇದು ನಾವು ಮನಿನ ಬುಕ್ ಮಾಡಿದ್ವಿ. ಎತ್ಲಾ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಹಿತ್ಲ ಹೆಂಗಿರ್ತಾವ ಅಂತಂದು. ಇದು ಹಿತ್ಲ ಮನೆ. ಇದು ಅರ್ಬಿ ಒಣ ಹಾಕಿದೆ. ಇಲ್ಲೆಲ್ಲ ಸಾಮಾನು ಇಟ್ಟಾರ, ಪೇಂಟ್ ಈ ಮನೆ ಒಳಗೆ. ಇದು ಹಿತ್ಲ ಮನೆ. ಇದು ಈಗ ಮ್ಯಾಗ ಹೋಗೋಣ. ನೋಡಿ ಇಲ್ಲಿ ಎಷ್ಟು ಲೈಟ್ ಐತಿ. ಇಲ್ಲಿದೆಲ್ಲ ಹಂಗೆ ನಮ್ಮ ಕಡೆ ಬೆಳಕಂಡಿ ಅಂತೆಲ್ಲ ಹಂಗೆ ಇದೆ ಬೆಳಕಂಡಿ. ಇದು ಸಣ್ಣ ಅನ್ಸ್ಟು ರೂಮು. ಇದೊಂದು ರೂಮು. ಇಲ್ಲಿ ಮಕ್ಕೊಂಡಾಗ ಅದಕ್ಕೆ ಡಿಸ್ಟರ್ಬ್ ಮಾಡತ್ತಿಲ್ಲ ಅದಕ್ಕೆ. ಇದು ನೋಡ್ರಿ, ಒಂದು ದಿನಕ್ಕೆ ನಾವು ಪೇ ಮಾಡಿದ್ದು 160 ಪೌಂಡ್ಸ್, 150 to 160 ಪೌಂಡ್ ಪೇ ಮಾಡೇವಿ. ಅಂದ್ರೆ ಇಂಡಿಯನ್ ರುಪೀಸ್ ಒಳಗೆ ಹೆಚ್ಚು ಕಮ್ಮಿ 12 ತಾಸಿಗೆ, 12ರಿಂದ 18 ತಾಸಿಗೆ 18ರಿಂದ 20 ಸಾವಿರ ರೂಪಾಯಿ. ಇದು ಬರೀ 12 ತಾಸಿಗೆ. ಓಕೆ, ಮತ್ತೇನಾರ